ನಮಸ್ತೆ ಗೆಳೆಯರೆ. ನಮ್ಮ ಭೂಮಿ ಸುತ್ತೋದು 1 ಸೆಕೆಂಡ್ ನಿಂತ್ರೆ ಏನಾಗುತ್ತೆ? ನಮ್ಮಲ್ಲಿ ಕೆಲವರು ಈಗಾಗಲೇ ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಭೂಮಿ 1 ಸೆಕೆಂಡ್ ತಾನೇ ನಿಲ್ಲೋದು ಏನಾಗಬಹುದು? ನಾವು ಹೀಗೆ ಸ್ಟ್ರಕ್ ಆಗಬಹುದು, ಅಥವಾ ರಾತ್ರಿ ಹಗಲು ಆಗದೇ ಇರಬಹುದು, ಅಥವಾ ಏನು ಆಗದೆ ಕೂಡ ಇರಬಹುದು. ಹೀಗೆಲ್ಲ ಅನ್ಕೊಂಡಿರ್ತೀವಿ. ಆದ್ರೆ ಇದ್ಯಾವುದು ನಿಜ ಅಲ್ಲ. ನಮ್ಮ ಭೂಮಿ ಸರಾಸರಿ 1600 ಕಿಲೋಮೀಟರ್ ವೇಗದಲ್ಲಿ ಸುತ್ತುತ್ತಾ ಇರತ್ತಂತೆ. ನಾರ್ಮಲ್ ಆಗಿ ನಾವು ಒಂದು ಬೈಕ್ ಅನ್ನ 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ಲಿ ಸ್ಟಾಪ್ ಆದ್ರೆ 15ರಿಂದ 20 ಅಡಿ ದೂರದಲ್ಲಿ ನಾವು ಹೋಗಿ ಬೀಳ್ತೀವಿ. ಅದುವೇ ನಮ್ಮ ಭೂಮಿ ಸುತ್ತುವಂತಹ ಸ್ಪೀಡಿಗೆ 100ರಿಂದ 200 ಅಡಿ ದೂರದಲ್ಲಿ ಹೋಗಿ ಬೀಳ್ತಾರಂತೆ. ಹಾಗಾದ್ರೆ ನಾವು ಮನೆಯಲ್ಲಿ ಸೇಫ್ ಆಗ್ತಾನೆ ಇದೀವಿ, ನಮಗೇನು ಆಗೋದಿಲ್ಲ ಅನ್ಕೊಳ್ತೀವಿ. ಇಲ್ಲಿ ಏನ್ ನೋಡಿ ಇರೋದು ವಿಷಯ. ಇದರ ಒಂದು ಪರಿಣಾಮ ಭೂಮಿ ಮೇಲೆ ಅಲ್ಲದೆ ಭೂಮಿಯ ಒಳಗೆ ಕೂಡ ಇರುತ್ತೆ. ಅದರಿಂದ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ವಸ್ತುವು ಎಸೆಯಲ್ಪಡುತ್ತೆ ಅಂತ ಹೇಳ್ತಾರೆ. ಹಾಗೆ ಭೂಕಂಪ ಕೂಡ ಆಗುತ್ತಂತೆ. ಜೊತೆಗೆ 100ರಿಂದ 200 ಅಡಿ ಎತ್ತರಕ್ಕೆ ಸುನಾಮಿ ಕೂಡ ಬರುತ್ತಂತೆ. ನಮ್ಮ ಭೂಮಿ 1 ಸೆಕೆಂಡ್ ನಿಂತ್ರೆ ಮುಂದಿನ 5 ಸೆಕೆಂಡ್ಗಳಲ್ಲಿ ಈ ವಿಷಯಗಳು ನಡೆದು ಮುಗ್ದಿರತ್ತಂತೆ. ಇದರಿಂದ 99% ಜೀವರಾಶಿಗಳು ನಾಶವಾಗುತ್ತೆ ಅಂತ ಹೇಳ್ತಾರೆ. ಉಳಿದಿರುವಂತಹ 1% ಕೂಡ ಸುನಾಮಿ ಮತ್ತೆ ಭೂಕಂಪದಿಂದ ನಾಶವಾಗುತ್ತೆ ಅಂತ ಹೇಳ್ತಾರೆ. ಇದು ಕೇವಲ ನಮ್ಮ ಅಸ್ಯೂಮ್ಷನ್ ಮಾತ್ರ. ಅಂದ್ರೆ ಭೂಮಿ ಸುತ್ತೋದು ನಿಂತ್ರೆ ಏನಾಗುತ್ತೆ ಅನ್ನೋದು ಕೇವಲ ನಮ್ಮ ಅಸ್ಯೂಮ್ಷನ್ ಮಾತ್ರ. ಆದ್ರೆ ನಿಜವಾಗಿಯೂ ನಾವು ಜೀವಿಸುತ್ತಿರುವಂತಹ ಈ ಭೂಮಿ ಪ್ರಕೃತಿ ವಿನಾಶದೆಡೆಗೆ ಹೋಗ್ತಾ ಇದೆ ಅಂತ ವಿಜ್ಞಾನಿಗಳು ಈಗಾಗಲೇ ತಿಳಿಸಿದ್ದಾರಂತೆ. ಅದು ಹೇಗಂದ್ರೆ, ನಮ್ಮ ಭೂಮಿಯ ನ್ಯಾಚುರಲ್ ಸ್ಯಾಟಲೈಟ್ ಅಂತ ಹೇಳೋ ಚಂದ್ರ ವರ್ಷದಿಂದ ವರ್ಷಕ್ಕೆ 2 ಇಂಚಷ್ಟು ದೂರ ಹೋಗ್ತಾ ಇದೆಯಂತೆ. ಇದರಿಂದ ಭೂಮಿಯ ವಿನಾಶಕ್ಕೆ ಬಹುದೊಡ್ಡ ಪರಿಣಾಮ ಆಗುತ್ತೆ ಅಂತ ಹೇಳ್ತಾರೆ. ಅದೇನಪ್ಪಾ ಅಂದ್ರೆ, ನಂಬರ್ 1, ಭೂಮಿಯ ರೊಟೇಷನ್ ಸ್ಪೀಡ್ ತುಂಬಾ ಕಮ್ಮಿ ಆಗುತ್ತಂತೆ. ಇದರಿಂದ 6 ತಿಂಗಳು ಚಳಿ, 6 ತಿಂಗಳು ಬಿಸಿಲು, ಹೀಗೆ ಕಾಲ ಬದಲಾವಣೆ ಆಗಬಹುದು. ಇದರಿಂದ ಭೂಮಿ ಮನುಷ್ಯ ವಾಸ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲದಂತಹ ಗ್ರಹವಾಗುತ್ತೆ. ನಂಬರ್ 2, ಅಟ್ ಪ್ರೆಸೆಂಟ್ ಭೂಮಿ ಸುತ್ತುತ್ತಾ ಇರೋದು ಒಂದು ಸೆಂಟರ್ ಆಕ್ಸಿಸ್ ಅನ್ನ ಬೇಸ್ ಮಾಡಿ. ಚಂದ್ರ ದೂರ ಹೋಗ್ತಾ ಇದ್ದ ಹಾಗೆ ಆ ಸೆಂಟರ್ ಆಕ್ಸಿಸ್ ಅನ್ನೋದು ಇರೋದಿಲ್ಲ. ಇದರಿಂದ ಭೂಮಿಯ ಮೇಲೆ ಯಾರಿಂದನೂ ವ್ಯವಸಾಯ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ವ್ಯವಸಾಯ ಮಾಡದಿದ್ರೆ ಜೀವಿಗಳಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ. ಇದರಿಂದ ಜೀವಿಗಳ ವಿನಾಶ ಏರ್ಪಡುತ್ತೆ. ಹೀಗೆ ನಮ್ಮ ಭೂಮಿ ಪ್ರಾಕೃತಿಕವಾಗಿ ವಿನಾಶದೆಡೆಗೆ ಹೋಗ್ತಾ ಇದೆ ಅಂತ ವಿಜ್ಞಾನಿಗಳು ತಿಳಿಸಿರ್ತಾರೆ. ಹಾಗಾಗಿ ಮಾನವರಾದ ನಾವು ನೆಲೆಸಿರುವಂತಹ ಈ ಭೂಮಿಯನ್ನ ಹಾನಿಯುಂಟು ಮಾಡದೆ ನಾವು ಇರೋವರೆಗೂ ಪ್ರಕೃತಿಯ ಆರೋಗ್ಯವನ್ನ ಕಾಪಾಡುವಂತಹ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತೀನಿ. ಇಂತಹ ಅನೇಕ ಫ್ಯಾಕ್ಟ್ ಗಳನ್ನ ತಿಳ್ಕೊಳ್ಬೇಕಾದ್ರೆ ನಮ್ಮ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.